ಅವಳಿಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಧ್ರುವ ಅವ್ರೆ. ವಿಧಿ ನನ್ನ ಜೀವನದಲ್ಲಿ ತುಂಬಾ ಆಟ ಆಡಿಸ್ತಾ ಇದ್ದೆ. ನನ್ ಜೀವನ ಏನೋ ಹಾಳಾಗೋಯ್ತು, ಆದ್ರೆ ನಿಮ್ ಜೀವನ ಹಾಳಾಗ್ಬಾರ್ದು. ನೀವು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮ್ಮಮ್ಮ, ದೀಪ, ನೀವು 3 ಜನ ನೆಮ್ಮದಿಯಾಗಿರ್ಬೇಕು. ನನಗೆ ನೀವು ಸಂತೋಷವಾಗಿರೋದಷ್ಟೇ ಮುಖ್ಯ, ಇನ್ನೇನು ಇಲ್ಲ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತೀವ್ನಿ. ನನ್ನ ಕ್ಷಮಿಸ್ಬಿಡಿ ಧ್ರುವ ಅವ್ರೆ. ಈ ಜನ್ಮದಲ್ಲಿ ನಾನ್ ನಿಮ್ಗೆ ಹೆಂಡತಿಯಾಗಿ ಸಿಗಕ್ಕಾಗಲ್ಲ, ನಿಮಗ್ ಸೇವೆ ಮಾಡಕ್ಕಾಗ್ತಿಲ್ಲ. ನನ್ ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಹೆಂಡತಿಯಾಗಿ ನಿಮಗ್ ನಾನು ಮನಸ್ಫೂರ್ತಿಯಾಗಿ ಸೇವೆ ಮಾಡ್ತೀನಿ. ಧ್ರುವ ಅವ್ರೆ, ನಿಮಗ್ ನಾನಂದ್ರೆ ತುಂಬಾ ಇಷ್ಟ ಅಲ್ವಾ? ನನ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀರಾ ಅಲ್ವಾ? ಹಾಗಾದ್ರೆ ನನ್ ಒಂದೇನೋ ಕೇಳ್ತೀನಿ, ಅದನ್ನ ನೀವು ನಡ್ಸ್ಕೊಡ್ಬೇಕು. ನೀವು ತುಳಸಿನೇ ಮದ್ವೆ ಮಾಡ್ಕೊಳ್ಳಿ. ಅವಳಿಗೆ ನಾವ್ ಒಂದಾಗೋದಿಷ್ಟ ಇಲ್ಲ. ನನ್ ಕಂಡ್ರೆ ಆಗಲ್ಲ ಅಂತ ನಾನ್ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಅವಳದು ತುಂಬಾ ಒಳ್ಳೆ ಮನ್ಸು ಧ್ರುವ ಅವ್ರೆ. ನಿಮ್ಮೇಲೆ ಅವಳು ಪ್ರಾಣನೇ ಮಾಡ್ಕೊಂಡವಳೆ. ಈಗ್ಲೂ ನಾವಿಬ್ರು ಒಂದಾಗ್ಬೇಕು ಅಂತ ಬಯಸ್ತವಳೆ. ಅಷ್ಟೊಳ್ಳೆ ಮನ್ಸಿರೋಳು.